ಚಾಮರಾಜನಗರದಲ್ಲೊಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಗ್ರೈಂಡರ್ನಿಂದ ವಿದ್ಯುತ್ ಶಾಕ್ ಹೊಡೆದು 4 ವರ್ಷದ ಮಗು ಸಾವಿಗೀಡಾಗಿದೆ. ದುರಂತ ಚಾಮರಾಜನಗರದಲ್ಲಿ ನಡೆದಿರುವ ಹೃದಯ ವಿದ್ರಾವಕ ಘಟನೆ. ಗ್ರೈಂಡರ್ನಿಂದ ವಿದ್ಯುತ್ ಶಾಕ್ ಹೊಡೆದಿದೆ. 4 ವರ್ಷದ ಮಗು ಸಾವಿಗೀಡಾಗಿದೆ. ಗುಂಡ್ಲುಪೇಟೆ ತಾಲೂಕಿನ ಕಲಿಗೌಡ ಹಳ್ಳಿಯಲ್ಲಿ ನಡೆದಿರುವ ಘಟನೆ. ಪುಟ್ಟಮ್ಮ ಹಾಗೂ ಆನಂದ ದಂಪತಿಯ ಹೆಣ್ಣು ಮಗು ಸಾವಿಗೀಡಾಗಿರೋದು. ತಂದೆ ತಾಯಿ ಎದುರೇ ಮಗು ಸಾವಿಗೀಡಾಗಿದೆ. ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಗುಂಡ್ಲುಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಪುಟ್ಟ ಮಗು ಮನೆಯಲ್ಲಿ ಆಟ ಆಡ್ತಾ ಇತ್ತು. ಗ್ರೈಂಡರ್ನಿಂದ ಶಾಕ್ ಹೊಡೆದು ಮಗು ಸಾವಿಗೀಡಾಗಿರುವಂಥ ಘಟನೆ ಇದು. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಕಲಿಗೌಡನ ಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ. ಮೃತ ಮಗುವಿನ ಫೋಟೋವನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಪುಟ್ಟಮ್ಮ ಹಾಗೂ ಆನಂದ್ ದಂಪತಿಯ ಹೆಣ್ಣು ಮಗು ಇದು. ಮಗುವಿಗೆ 4 ವರ್ಷ ವಯಸ್ಸಾಗಿತ್ತು. ಮನೆಯಲ್ಲಿ ಆಡ್ಕೊಂಡಿತ್ತು. ತಂದೆ ತಾಯಿಯ ಎದುರಲ್ಲೇ ಕರೆಂಟ್ ಶಾಕ್ ಹೊಡೆದು ಮಗು ಸಾವಿಗೀಡಾಗಿರೋದು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಗುಂಡ್ಲುಪೇಟೆ ಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ.